ನೇಗಿಲ ಹಿಡಿದ ಹೊಲಗಳು ಮಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವರ ಪೂಜೆಯು ಕರ್ಮವೇ ಹಬ್ಬರ ಸಾಧನವೇ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗ ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದಾರೆ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿ ಬಂದಂತ ವಿಚಾರ ಪಡಿ. ರಾಜಕಾರಣಿಗಳು ರೊಕ್ಕ ವೇಷಿ ತಿರುಗಿಸ್ಯಾರ. ಉತ್ತರ ಕರ್ನಾಟಕ ರಾಜಕಾರಣಿಗಳು ಒಬ್ಬ ಒಂದು ಸಾರಿ ಎಮ್ಮೆಲ್ಯೆ 500 ಕೋಟಿ ರೂಪಾಯಿ ಗಳಿಸ್ತಾರೆ ಬಂಧುಗಳೇ. ಅದು ಈ ರೈತರ ದೇಶಕ್ಕೆ ಭಿಕ್ಷೆ ಅಂತಕ್ಕಂಥ ನಾವು ಕೇಳ್ತಾ ಇದ್ದೇವೆ. ಒಬ್ಬ ರಾಜಕಾರಣಿ ಒಮ್ಮೆ ಎಮ್ಮೆಲ್ಯೆ 500 ಕೋಟಿ ಗಳಿಸ್ತಾನೆ. ರಾಜಕಾರಣಿಗಳು ಎಲ್ಲಿಂದ ಬರುತ್ತೆ ದುಡ್ಡು? ಇವತ್ತು ಶಾಸಕರಿಗೆ, ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗಳಿಗೆ, ಎಸಿ ಅವರಿಗೆ, ಎಲ್ಲ ಅಧಿಕಾರಿಗಳಿಗೆ ಅವ್ರು ಕಾರ್ ತೊಗೊಂಡು ತಿರುಗಾಡ್ತಾರ, ಎಸಿ ರೂಮಲ್ಲಿ ಕುಂತು ತಿರುಗಾಡ್ತಾರ. ಅವ್ರ ತಿಂಗಳ ಪಗಾರ ಕೊಡ್ತೀವಿ. ಎಲ್ಲಿಂದ ಕೊಡ್ತೀವಿ ಅಂದ್ರೆ ಈ ರೈತರ ಕಟ್ಟಿದಂತ ಟ್ಯಾಕ್ಸ್ ಭಿಕ್ಷೆಯಲ್ಲಿ ಅವರು ಬದುಕ್ತಾ ಇದ್ದಾರೆ ಬಂಧುಗಳೇ. ರೈತ ಈ ದೇಶದ ಮಾಲೀಕ. ರಾಜಕಾರಣಿಗಳು ನಾವು ಹಾಕಿದ ಗುಲಾಮರು ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೋಬೇಕು ಬಂಧುಗಳೇ. ಅಧಿಕಾರಿಗಳು ಒಬ್ಬ ಪಂಚಾಯತಿ ಪೀಡಲ್ಲಿ ಹಿಡ್ಕೊಂಡು, ಒಬ್ಬ ಜಿಲ್ಲಾಧಿಕಾರಿ ಹಿಡ್ಕೊಂಡು, ಒಬ್ಬ ಕಮಿಷನರ್ ಹಿಡ್ಕೊಂಡು ಈ ರೈತ ಹಾಕಿದ ಟ್ಯಾಕ್ಸ್ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾನೆ ಹೊರತು ಅಂತಕ್ಕಂಥ ಮಲ್ಲಿ ತಿಳ್ಕೋಬೇಕು. ಈ ದೇಶಕ್ಕೆ ಮಾಲೀಕರು ನಾವು. ನಮ್ಮನ್ನು ಆಗ್ತಕ್ಕಂಥ ರಾಜಕಾರಣಿಗಳು, ನಮ್ಮನ್ನು ಆಗ್ತಕ್ಕಂಥ ಅಧಿಕಾರಿಗಳು ನಾವು ಹಾಕಿದ ಸೇವಕರು. ರಾಜಕಾರಣನಲ್ಲ, ರೈತರಿಗಿಂತ ದೊಡ್ಡವರು. ಪ್ರಶಾಂತ್ ಗೌಡ, ಮಾನಿ ಪಾಟೀಲ್, ಗುಲ್ಬರ್ಗ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ರೈತರ ಶರಣ ಬಸವೇಶ್ವರ ಪದಗ್ರಹಣ ಕಾರ್ಯಕ್ರಮದ ಪೂರ್ವ ಸಾನ್ನಿಧ್ಯವಾಗಿರ್ತಕ್ಕಂಥ ಶರಣಪ್ಪ ಶರಣರು ಮತ್ತು ಕಣ್ಣಪ್ಪ ತಾತನವರ ಪಾದಗಳನ್ನು ಕೂಡಿ ಶರಣತ್ವವನ್ನು ನಗದು ಗ್ರಾಮದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಆತ್ಮೀಯ ಮತವಾದ ಪ್ರಶಾಂತ್ ಗೌಡ ಮಾಲಿಪಾಟೀಲ್ ಅವರು, ಮುತ್ತುಗೌಡ ಪರಸನಹಳ್ಳಿ ಅವರು. Don't forget to subscribe.